ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿಯಿಂದ ಹಪ್ಪಳನ ತುಂಬ ಸಿಂಪಲ್ಲಾಗಿ ಮತ್ತು ಸರಳವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಪ್ಪಳ ಸಂಡಿಗೆ ಅಂತೂ ಬೇಸಿಗೆಗೆ ಎಲ್ಲರೂ ಮಾಡ್ತೀರಾ. ಆದರೆ ವಿಧವಾದಂತಹ ಹಪ್ಪಳ ಸಂಡಿಗೆ ಮಾಡಿಕೊಂಡ್ರೆ ಒಂದು ವರ್ಷದವರೆಗೂ ಇಟ್ಕೊಂಡು ನಾವು ಆರಾಮಾಗಿ ತಿಂದ್ಕೊಳ್ಬಹುದು. ಬನ್ನಿ ಇವಾಗ ಸಾಬುದಾನಿ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಈ ಕಪ್ಪಿನಿಂದ 2 ಕಪ್ ಆಗುವಷ್ಟು ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅದನ್ನು ನೀವು ಅಳತೆ ಮಾಡಿಕೊಂಡು ತೆಗೆದುಕೊಳ್ಳಿ. ಆ ನಂತರ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾ ಅಂತಂದರೆ ಜಾಸ್ತಿ ಸಬ್ಬಕ್ಕಿನ ತೆಗೆದುಕೊಳ್ಳಿ. ನಾನು 2 ಕಪ್ ಆಗುವಷ್ಟು ಸಬ್ಬಕ್ಕಿನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ವಾಶ್ ಮಾಡ್ಕೊಂಡ ನಂತರ ಮತ್ತೆ ನೀರನ್ನು ಹಾಕ್ಕೊಂಡು ನೆನೆಸಿಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ಸಾಬುದಾನಿಯನ್ನು 2 ಗಂಟೆವರೆಗೆ ನೆನೆಸಿಟ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, 2 ಗಂಟೆ ಆದ ನಂತರ ಚೆನ್ನಾಗಿ ಸಾಬುದಾನಿ ನೆಂದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಎಷ್ಟು ಸ್ವಲ್ಪ ಇಸ್ಕಿದ್ರೆ ಸಾಕು ಮೆತ್ತಗಾಗಿದೆ. ಇವಾಗ ಇದನ್ನು ನಾವು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡ್ಬಿಡೋಣ. ಆ ನಂತರ ನಾನು ಒಂದು ದೊಡ್ಡ ಬೌಲನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಈ ಕಪ್ಪಿನಿಂದ 2 ಕಪ್ ಆಗುವಷ್ಟು ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಿ. ಆ ನಂತರ ನೀರನ್ನು ನಾನು ಅದೇ ಕಪ್ಪಿನಿಂದ 5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಕಪ್ ಸಾಬುದಾನಿಗೆ 5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ನೀವು ಯಾವ ಕಪ್ಪಿನಿಂದ ತೆಗೆದುಕೊಂಡಿರ್ತೀರಲ್ವ ಅದೇ ಕಪ್ಪಿನಿಂದ 5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕು. ನೀರು ಸ್ವಲ್ಪ ಕಾದ ನಂತರ ನೆನೆಸಿಟ್ಕೊಂಡಿರುವಂತಹ ಸಾಬುದಾನಿಯನ್ನು ಹಾಕ್ಕೊಳ್ಳಿ. ಸಾಬುದಾನಿಯನ್ನು ನಾವು ಒಲೆ ಮೇಲೆ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಸಾಬುದಾನಿ ಹಪ್ಪಳ ತುಂಬಾ ಚೆನ್ನಾಗಿರುತ್ತೆ. ಕರೆದ ನಂತರ ಅಂತೂ ಸೂಪರಾಗಿರುತ್ತೆ. ಒಂದು ಸಲ ಮಾಡಿಟ್ರೆ ಸಾಕು, ನಾವು ವರ್ಷ ಪೂರ್ತಿ ಆರಾಮಾಗಿ ಕರ್ಕೊಂಡು ತಿನ್ಬಹುದು. ನೋಡಿ, ಸಾಬುದಾನಿ ನೆನೆಸಿಟ್ಕೊಳ್ಳೋದು ಅಷ್ಟೇ ಅಲ್ಲ, ಅದು ಕುದಿಸ್ಕೊಳ್ಳೋದು ಕೂಡ ತುಂಬ ಮುಖ್ಯವಾಗಿರುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ಹಪ್ಪಳನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ಕೂಡ ಮುರಿಯೋದಿಲ್ಲ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನು ಇವಾಗ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮಿನಿಮಮ್ ಒಂದು 20 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ನೀರು ಹಾಕಿರ್ತೀವಲ್ಲ, ಪೂರ್ತಿ ಗಟ್ಟಿಯಾಗಿ ಬಂದಿರಬೇಕು. ನಾವು ಸಾಬುದಾನಿ ಪಾಯಸ ಏನು ಮಾಡ್ತಿರ್ತೀವಲ್ಲ ಅದೇ ಹದದಲ್ಲಿ ಇದನ್ನು ಕೂಡ ಕುದಿಸ್ಕೊಳ್ಬೇಕು. ಇದಕ್ಕೆ ಅಂದರೆ ಹಪ್ಪಳಕ್ಕೆ ಸ್ವಲ್ಪ ಗಟ್ಟಿಯಾಗಿ ಬಂದಿರಬೇಕು. ನೀವು ಹಾಗೆ ತಿರುವುತ್ತಾ ನೀವು ಗಟ್ಟಿಯಾಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸಾಬುದಾನಿ ಕುದಿಸ್ಕೊಂಡ ನಂತರ ಬೇಗನೆ ನಾವು ಹಪ್ಪಳನ ಹಾಕ್ಕೊಳ್ಬಹುದು. ಸ್ವಲ್ಪನೂ ಕೂಡ ಲೇಟ್ ಆಗೋದಿಲ್ಲ. ನೀವು ಒಬ್ಬರು ಇದ್ರೂ ಕೂಡ ಆರಾಮಾಗಿ ಸಾಬುದಾನಿ ಹಪ್ಪಳನ ಮಾಡ್ಕೊಳ್ಬಹುದು. ನೋಡಿ, ನನ್ನ ವಿಡಿಯೋದಲ್ಲಿ ಹಲವಾರು ಹಪ್ಪಳ ಮತ್ತು ಸಂಡಿಗೆ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಂತಂದರೆ ನನ್ನ ಚಾನಲನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗಿಂತಲೂ ಯಾವ ರೀತಿಯಾಗಿ ಗಟ್ಟಿಯಾಗಿ ಬರ್ತಾ ಇದೆ ಅಂತ. ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ಇವಾಗ ತೆಳ್ಳಗಿದೆ, ಇನ್ನು ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಹಾಗೆ ಕುದೀತಾ ನೋಡಿ ಮತ್ತೆ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ. ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಆನಂತರ ಕೆಳಗಡೆ ಇಳಿಸ್ಕೊಂಡು ಬಿಡೋಣ. ನೋಡಿ, ಈ ರೀತಿಯಾಗಿ ಇನ್ನೂ ಒಂದು ಸ್ವಲ್ಪ ಕುದಿಲಿ. ಕುದ ನಂತರ ಇದನ್ನು ನಾವು ಕೆಳಗಡೆ ಇಳಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಹದದಲ್ಲಿ ಕುದ್ದಿದ್ರೆ ಸಾಕು, ಇನ್ನೂ ಜಾಸ್ತಿ ಕುದಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಕೆಳಗಡೆ ಇಳಿಸ್ಕೊಂಡ ನಂತರ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ನಾನು ಕೆಳಗಡೆ ಇಳಿಸ್ಕೊಂಡು ಒಂದು 5 ನಿಮಿಷಗಳ ಬಿಟ್ಟು ಆ ನಂತರ ನಾನು ಒಂದು ಪ್ಲಾಸ್ಟಿಕ್ ಸೀಟ್ ಮೇಲ್ಗಡೆ ಹಪ್ಪಳನ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ. ಆರಾಮಾಗಿ ಒಂದು ಸ್ವಲ್ಪ ಸ್ಪೂನಿನ ಸಹಾಯದಿಂದ ಹಪ್ಪಳನ ಬಿಟ್ಕೊಂಡ್ರೆ ಸಾಕು, ಬೇಗನೆ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡ್ರೆ ಸಾಕು. ನೋಡಿ, ಸಾಬುದಾನಿ ಹಪ್ಪಳನ 2 ದಿವಸ ಚೆನ್ನಾಗಿ ಒಣಸ್ಕೊಳ್ಬೇಕಾಗುತ್ತೆ. ಸಾಬುದಾನಿ ಗಟ್ಟಿಯಾಗಿರೋದ್ರಿಂದ 1 ದಿವಸ ಒಣಗಿಸಿದ್ರೆ ಅಷ್ಟು ಚೆನ್ನಾಗಿ ಒಣಗೋದಿಲ್ಲ. ಅದಕ್ಕಾಗಿ ನೀವು ಖಂಡಿತವಾಗ್ಲೂ 2 ದಿನಗಳವರೆಗೆ ಚೆನ್ನಾಗಿ ಒಣಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಆರಾಮಾಗಿ ನಾವು ಹಪ್ಪಳನ ಹಾಕ್ಕೊಳ್ಬಹುದು. ಒಂದು ಸ್ವಲ್ಪನೂ ಕೂಡ ಸಮಯ ಬೇಕಾಗೋದಿಲ್ಲ. ಅಂದರೆ ಕಡಿಮೆ ಸಮಯದಲ್ಲೇ ಆರಾಮಾಗಿ ನಾವು ಸಾಕಷ್ಟು ಹಪ್ಪಳಗಳನ್ನು ಮಾಡ್ಕೊಳ್ಬಹುದು. ನೋಡಿ, ಸಾಬುದಾನಿನ ಇನ್ನೊಂದು ವಿಧಾನದಲ್ಲಿನೂ ಕೂಡ ಹಪ್ಪಳನ ಮಾಡ್ಕೊಳ್ತಾರೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ವಿಧಾನ. ನೋಡಿ, ಹಪ್ಪಳ ಹಾಕ್ಕೊಳ್ತಾ ಹೋದಾಗೆ ಮತ್ತೆ ಗಟ್ಟಿಯಾಗಿ ಬರ್ತಾ ಇರುತ್ತೆ. ಅಂದರೆ ಒಂದು 10 ನಿಮಿಷಗಳವರೆಗೆ ನಾವು ಹಪ್ಪಳ ಹಾಕ್ಕೊಳ್ಳುವಾಗ ಸ್ವಲ್ಪ ಸಮಯ ತೆಗೆದುಕೊಂಡ್ರೆ ಮತ್ತೆ ಗಟ್ಟಿಯಾಗಿ ಬಿಡುತ್ತೆ. ಬಿಸಿ ಇರುವಾಗಲೇ ನೀವು ಹಪ್ಪಳನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ರೀತಿಯಾಗಿ ಹಪ್ಪಳ ಹಾಕಿದ ನಂತರ ಇದನ್ನು 2 ದಿವಸ ಚೆನ್ನಾಗಿ ಒಣಗಿಸ್ಕೋಬೇಕು. ಬಿಸಿಲಿಗೆ 2 ದಿವಸ ಚೆನ್ನಾಗಿ ಒಣಗಿದ ನಂತರ ನಾವು ಒಂದು ಬುಟ್ಟಿಯಲ್ಲಿ ತುಂಬಿಟ್ಕೊಳ್ಬೇಕಾಗುತ್ತೆ. ನೋಡಿ ಹಪ್ಪಳ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ, ಬೇಗನೆ ಬಿಟ್ಕೊಂಡು ಬಿಡುತ್ತೆ. ನೋಡಿ ನೀವು 2 ದಿವಸ ಚೆನ್ನಾಗಿ ಒಣಗಿಸಿದ್ರೆ ಸಾಕು, ಪೂರ್ತಿಯಾಗಿ ಒಣಗೋಗಿಬಿಟ್ಟಿರುತ್ತೆ. ಇದನ್ನು ಆರಾಮಾಗಿ ನಾವು ಒಂದು ಬೌಲ್ಗೆ ಎತ್ತಿಟ್ಕೊಳ್ಬಹುದು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಣಗಿದ ನಂತರ ಹಪ್ಪಳ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ಕರೆದ ನಂತರ ಯಾವ ರೀತಿಯಾಗಿ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳನ ನಾವು ಎಣ್ಣೆಯಲ್ಲಿ ಕರ್ಕೊಂಡು ಬಿಡೋಣ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಕರೆದ ನಂತರ ಯಾವ ರೀತಿಯಾಗಿ ಬೆಳ್ಳಗಾಗಿ ಮತ್ತು ಎಷ್ಟು ಅಗಲವಾಗಿ ಬರ್ತಾ ಇದೆ ಅಂತ. ನೋಡಿ ಈ ರೀತಿಯಾಗಿ ಕರ್ಕೊಂಡ ನಂತರ ನಾವು ಆರಾಮಾಗಿ ಟೀ ಜೊತೆಗೂ ಇದನ್ನು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವುದಾದ್ರೂ ಸ್ವೀಟ್ ಜೊತೆಗಂತೂ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಹಪ್ಪಳನ ಮಾಡಿಟ್ಕೊಂಡು ನೀವು ವರ್ಷ ಪೂರ್ತಿಯಾಗಿ ಆರಾಮಾಗಿ ತಿನ್ಕೊಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಸಬ್ಬಕ್ಕಿ ಹಪ್ಪಳನ ಮಾಡ್ಕೊಳ್ಬಹುದು ಅನ್ನೋದನ್ನು ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ನೀವು ಟ್ರೈ ಮಾಡಿದ್ದೆ ಆದರೆ ಯಾವ ರೀತಿಯಾಗಿ ಸಬ್ಬಕ್ಕಿ ಹಪ್ಪಳ ಬಂದಿದೆ ಅಂತ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ನಾನು ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್, ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.